Very simply understand ದೇವರ these ಚಿತ್ತ ಅಂದ್ರೆ things. ಏನು? What is the will of God? ಇಷ್ಟೇ. ಯಾವುದನ್ನ ದೇವರು ಯೇಸು ಸ್ವಾಮಿ ಇಷ್ಟಪಡ್ತಾನೋ, ಯಾವುದನ್ನ ಯೇಸು ಸ್ವಾಮಿ ಮೆಚ್ಚಿಕೊಳ್ತಾನೋ, ಯಾವುದರಲ್ಲಿ ಯೇಸು ಸ್ವಾಮಿ ಸಂತೋಷ ಪಡ್ತಾನೋ, ಯಾವುದರಲ್ಲಿ ಯೇಸು ಕ್ರಿಸ್ತನಿಗೆ ಮಹಿಮೆ ಆಗ್ತದೋ ಅದೇ ದೇವರ ಚಿತ್ತ. What pleases God, what God rejoices in, and what brings him glory is the will of God. ಇದಕ್ಕೆ ಯಾವುದೋ ಒಂದು ದೊಡ್ಡ ಥಿಯಾಲಜಿಗೆ ಹೋಗಿ ಬರಬೇಕು ಅವಶ್ಯಕತೆ ಇಲ್ಲ. There's no need for you to go and study theology for this. ದೇವರ ಚಿತ್ತದ ಎಂಬುದಾಗಿ. What is the will of God? ನಿನ್ನ ಮಾತುಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ನಡತೆಗಳು ಇದನ್ನ ಯೇಸು ಸ್ವಾಮಿ ಮೆಚ್ಕೊಳ್ತಾನ? ಇದು ಯೇಸು ಸ್ವಾಮಿ ಮಹಿಮೆ ಉಂಟಾಗ್ತದ? ಇದು ಯೇಸು ಸ್ವಾಮಿ ಸಂತೋಷ ಪಡ್ತಾನ? ಯೇಸು ಸ್ವಾಮಿ ಭಲೆ ನಂಬಿಗ ಸಾತ ನನ್ನ ಮಗನೇ, ಭಲೆ ನಂಬಿಗ ನನ್ನ ಮಗಳೇ, ನಾನು ನಿನ್ನ ತೀರ್ಮಾನಗಳಲ್ಲಿ, ನಿನ್ನ ಆಲೋಚನೆಗಳಲ್ಲಿ ನಾನು ಸಂತೋಷ ಪಟ್ಟಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ತಾನ? ಅದು ದೇವರ ಚಿತ್ತ. Is the Lord happy with your conduct, with your words, with your deeds, with your work? Then this is the will of God. ಆದ್ರೆ ಮಾಡಬೇಕಾದ್ರೆ ನಿನಗೆ ಗೊತ್ತು ಇದನ್ನ ಖಂಡಿತ ದೇವರು ಮೆಚ್ಚಲ್ಲ. But if you have that guilty feeling in your heart, then you know that God is not happy with your conduct. ದೇವರೇ ನಿನ್ನ ಚಿತ್ತ ಏನೋ, ದೇವ್ರ ಚಿತ್ತ ಕೇಳಿದ್ರೆ ನಿನ್ನಂತ ಕಳ್ಳ ಯಾರು ಇಲ್ಲ. And there is no meaning to ask God if there is the will of God in what you're doing, if there is guilt feeling in your heart. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ 25ನೇ ತಾರೀಕು ಮತ್ತು 31ನೇ ತಾರೀಕು 1ನೇ ತಾರೀಕು ಈ ರೀತಿಯಾಗಿ ನಾವು ಕೂಡಿ ಬರುವಂಥ ಸಮಯದಲ್ಲಿ ನಾನು 31ನೇ ತಾರೀಕು ರಾತ್ರಿ ಮತ್ತು 1ನೇ ತಾರೀಕು ಬೆಳಗ್ಗೆ ಕೆಲವು ನಿರ್ದಿಷ್ಟವಾದಂಥ ವಾಕ್ಯ ಭಾಗಗಳಲ್ಲಿ ನಿಮ್ಮನ್ನು ನಡೆಸ್ತಾ ಬಂದೆ. When we gathered here on the 31st and the 1st, I was leading you with a passage that the Lord has spoken to me about. 31ನೇ ತಾರೀಕು ನಾವು ವಿಶೇಷವಾಗಿ ಕೀರ್ತನೆಯ ಪುಸ್ತಕ 34ನೇ ಕೀರ್ತನೆಯಲ್ಲಿ 1ರಿಂದ 22 ವಾಕ್ಯಗಳಲ್ಲಿ ನಾವು ಹಿಂದಕ್ಕೆ ತಿರುಗಿ ನೋಡುವಂಥ ಸಂಗತಿ ಕುರಿತಾಗಿ, ರಿಫ್ಲೆಕ್ಟಿಂಗ್ ಬ್ಯಾಕ್, ಹಿಂದೆ ತಿರುಗಿ ಮೆಲುಕು ಹಾಕುವಂಥ ಸಂಗತಿ ಕುರಿತಾಗಿ ಆಲೋಚನೆ ಮಾಡ್ತಾ ಬರ್ತಿದ್ದೆ. When we were discussing on the book of Ephesians, we were studying about the fact that we have to look back and remember our past. ಮತ್ತು ಹಾಗೆ 1ನೇ ತಾರೀಕು ಬೆಳಗ್ಗೆ ನಾವು ಹಾಗೆ ಮುಂದುವರೆದ ಹಾಗೆ, in the same manner when we gathered on the 1st, ನಾವು ಅದೇ ವಿಷಯ ಮುಂದಕ್ಕೆ ನಾವು ಕರ್ತನ ಒಂದು ವಾಗ್ದಾನಗಳು, ಅಬ್ರಹಾಮನಿಗೆ ಕರ್ತನ ಮಾಡಿದ ವಾಗ್ದಾನದ ಕುರಿತಾಗಿ ಆಲೋಚನೆ ಮಾಡ್ತಾ ಬರ್ತೀವಿ. We studied on the promises that the Lord had made to his servant Abraham. ದೇವರಿಗೆ ಅಬ್ರಹಾಮನಿಗೆ ವಾಗ್ದಾನ ಮಾಡುವಾಗ ಅಬ್ರಹಾಮನು ಆತನು ಬರಿದಾಗಿದ್ದ, ಏನು ಫ್ರೂಟ್ಲೆಸ್, ಆತನು ಬರಿದಾಗಿದ್ದ. When the Lord had made a promise to Abraham, Abraham was fruitless and barren. ಆದರೆ ದೇವರು ನಾನು ನಿನಗೆ ಫಲ ಕೊಡ್ತೇನೆ ಎಂಬುದಾಗಿ ವಾಗ್ದಾನ, ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡವನಾಗಿದ್ದ. The Lord promised to bless Abraham. ಆತನು ಅನೇಕವಾದಂಥ ಒಂದು ಗುರುತುಗಳ ಮುಖಾಂತರವಾಗಿ ಆತನು ಅಬ್ರಹಾಮನ ನಂಬಿಕೆಯನ್ನು ದೃಢಪಡಿಸ್ತಾ ಬಂದನು. God through his many signs and covenants, he enabled and strengthened Abraham in the promises. ಸುನ್ನತಿ ಎನ್ನುವಂಥ ಒಂದು ಗುರುತನ್ನಿಟ್ಟನು. Through circumcision, ಅಬ್ರಹಾಮನಿಂದ ಅಬ್ರಹಾಮ ಎಂಬುದಾಗಿ ಮಾರ್ಪಡಿಸಿದನು. through the sign of changing his name from Abraham to Abraham. ಸಾರಾಯಿಂದ ಸಾರಾಳಿಗಾಗಿ ಮಾರ್ಪಡಿಸಿದನು. From changing Sarai's name to Sarah. ಹುಟ್ಟುವುದಕ್ಕಿಂತ ಮುಂಚೆ ಈಸಾಕನಿಗೆ ಹೆಸರನ್ನ ಕೊಟ್ಟನು. Before the birth of Isaac, to name him Isaac. ಮಾತ್ರವಲ್ಲದೆ ಬರುವ ವರ್ಷ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿನೂ ಕೂಡ ಆತನ ಡೇಟ್ ಕೊಟ್ಬಿಟ್ಟ. ಬರೀ ಇನ್ನು 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ಬರುವ ವರ್ಷ ನಾನು ಬರುವ ಸಮಯದಲ್ಲಿ ನಿನಗೆ ಒಬ್ಬ ಮಗನ ಇರ್ತಾನೆ ಎಂಬುದಾಗಿ. The date of Isaac's birth was predestined. ಈ ದಿನದಲ್ಲಿ today ಬಹಳ ಪ್ರಮುಖವಾದಂತಹ ಒಂದು ಸಂಗತಿಯನ್ನು ಧ್ಯಾನಿಸುವಂತವರಾಗಿದ್ದೇವೆ. Let us seriously study. ನನ್ನ ಪ್ರಿಯ ದೇವ ಜನರೇ, my dear ನನ್ನ ಒಂದು ಉದ್ದೇಶ ಇಷ್ಟೇ, ಈ ವರ್ಷದ ಪ್ರಾರಂಭದಲ್ಲಿ ನಮಗೆ ಫೌಂಡೇಶನ್ ಸರಿಯಾಗಿರಬೇಕು. My purpose is that our foundation as a church should be right. ಅಸ್ಥಿವಾರ ಸರಿಯಾಗಿದ್ದಾಗ ಕಟ್ಟಡ ಸರಿಯಾಗಿರುತ್ತೆ. Only when the foundation is right will the building will be right. ಅಸ್ಥಿವಾರವೇ ಸರಿಯಾಗಿಲ್ಲದೆ ಹೋದ್ರೆ ಕಟ್ಟಡನ ಕೂಡ ನೆಟ್ಟಗಿರಲ್ಲ. If the foundation is not right, the building will fall. ಹಾಗೆಯೇ ಒಂದು ಕುಟುಂಬ, ಹಾಗೆ ಒಂದು ಸಭೆಯು ಕೂಡ. In the same manner, so is the family and so is the church. ಆದ್ದರಿಂದಲೇ ನಮ್ಮ ಒಂದು ಅಸ್ಥಿವಾರ ಸರಿಯಾಗಿರಬೇಕಾಗಿದೆ. Therefore, our foundation has to be right. ಈ ಒಂದು ಮುಂಜಾನೆ ವೇಳೆಯಲ್ಲಿ today this ನಾವು morning ಧ್ಯಾನಿಸುವಂತ ಒಂದು ಸಂಗತಿ, what we will study, ದೇವರ ಚಿತ್ತವನ್ನ ಅರ್ಥ ಮಾಡಿಕೊಳ್ಳುವಂತದ್ದು, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ will of God, is to understand the will and purposes of God. ದೇವರ ಒಂದು ಚಿತ್ತ, God's will, ಅದು ಹೇಗೆ ಕಂಡುಕೊಳ್ಳುವಂತದ್ದು, how to understand it, ಅದು ಹೇಗೆ ಅರ್ಥ ಮಾಡಿಕೊಳ್ಳುವಂತದ್ದು, how to ಅದು ಹೇಗೆ ಅದರಲ್ಲಿ ನಿಲ್ಲುವಂತದ್ದು, how to stand in it, ಅದು ಹೇಗೆ ಮುಂದುವರಿಯುವಂತದ್ದು, and how to go forward in ಇದು it. ಒಂದು ಕುಟುಂಬಕ್ಕೆ, to the family, ಇದು ಒಂದು ಸಭೆಗೆ, to the church, ಬಹಳ ಮುಖ್ಯವಾದ ಸಂಗತಿಯಾಗಿದೆ. This is very important. ನನ್ನ ಪ್ರಿಯ ದೇವ ಜನರೇ, my dear assembly, ಮತ್ತೆ ಬರ ಸುವಾರ್ತೆ ನಾವು ನೋಡುತ್ತೇವೆ. in the gospel of ಆ ಒಂದು Matthew, ಪರ್ವತದ ಮೇಲಿನ ಪ್ರಾರ್ಥನೆಯಲ್ಲಿ, when the Lord was on the mountain and praying, ಏನಂತ ಪ್ರಾರ್ಥನೆ ಇದೆ ಅದರಲ್ಲಿ? What was he ದೇವರೇ, praying? ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ
The prayer is as your will is in the as it is your will in the heavens, so let your will be on the earth. ಹಾಗೆ ನಾವು ಮತ್ತೆ ಸುವಾರ್ತೆ 7ನೇ ಅಧ್ಯಾಯಕ್ಕೆ ಬರುವಾಗಲೂ ಕೂಡ 21ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, When I come to chapter ನನ್ನನ್ನು 7, ಸ್ವಾಮಿ ಸ್ವಾಮಿ ಎನ್ನುವಂತವನು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ಯಾವನು ತಂದೆಯ ಚಿತ್ತವನ್ನು ಆತನು ನೆರವೇರಿಸುವಂತವನು ಅವನು ಮಾತ್ರವೇ ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡ್ತಾನೆ. In the same book we read that those who call me Lord will not enter into the kingdom, but those who do the will of the Lord will enter into the kingdom of God. ಆದ್ದರಿಂದ ದೇವರ ಚಿತ್ತವನ್ನು ಗ್ರಹಿಸಿಕೊಳ್ಳುವುದು ಬಹಳ ಮುಖ್ಯ. Therefore it is very important to understand the will of God. ದೇವರ ಚಿತ್ತವನ್ನು ಗ್ರಹಿಸಿಕೊಳ್ಳದೆ ಹೋದರೆ, if you do not understand the will of God, ಅವನಿಗೆ ಭವಿಷ್ಯತ್ತು ಗೊತ್ತಿಲ್ಲ, you do not know the future, ವಿದ್ಯೆಗೆ ಅರ್ಥನೂ ಇಲ್ಲ, you will have no knowledge, ಮದುವೆಗೆ ಅರ್ಥನೂ ಇಲ್ಲ, no purpose, ಕುಟುಂಬಕ್ಕೆ ಅರ್ಥನೂ ಇಲ್ಲ, ಸಭೆಗೆ ಕೂಡ ಅರ್ಥ ಇಲ್ಲ, no purpose in the family, no purpose in your life, no purpose in the church. ಅನೇಕರು ಇನ್ನೂ ಕೂಡ ಅನೇಕವಾದ ಸಂಗತಿಗಳಲ್ಲಿ ಒದ್ದಾಡ್ತಾ ಇರ್ತಾರೆ. Therefore many struggle today in their lives. ನನ್ನ ಪ್ರಿಯ ದೇವಜನರೇ, my dear assembly, ದಯವಿಟ್ಟು ನಮ್ಮ ಸಭೆ ದೇವರ ವಾಕ್ಯದ ಕಡೆ ಕೊಡುವಾಗ ಎಫೆಸ ಬರೆದ ಪತ್ರಿಕೆ, let us turn to the book of Ephesians chapter 5. 2 ವಾಕ್ಯಗಳನ್ನು ನಿಮ್ಮ ಗಮನ ತರುತ್ತೇನೆ. Let us look to 2 verses. 5ನೇ ಅಧ್ಯಾಯ chapter 5 10ನೇ ವಾಕ್ಯ, verses 10. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ. Finding out what is acceptable to the Lord. ದಯವಿಟ್ಟು ಯಾರು ತಮಿಳಲ್ಲಿ ಓದಿ ಸಿಸ್ಟರ್, ತಮಿಳಲ್ಲಿ ಓದ್ರಿ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ, ಎಫೆಸ 5:10. ಹಾ, ಇನ್ನು ಕಡಲೆ ಉತ್ತರ ಮತ್ತೆ ತಮಿಳಲ್ಲಿ ಒಬ್ಬರು ಓದಿದ್ರಿ. கர்த்தருக்கு பிரியமானது ಸೋದಿತ್ತು ಪಾರುಗಳು ಪರಿಶೋಧಿಸಿ ತಿಳ್ಕೊಳ್ಳ್ರಿ. ದಯವಿಟ್ಟು ಈ ಒಂದು ವಾಕ್ಯ ಗಮನ ಇಟ್ಕೊಡ್ರಿ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರಿಗೆ ಮೆಚ್ಚುಗಾದದ್ದು ಯಾವುದೆಂಬುದಾಗಿ ನೀವು ಪರಿಶೋಧಿಸಬೇಕು. ಬರೀ ಸುಮ್ಮನೆ ಅಲ್ಲ, ಮೈಕ್ರೋಸ್ಕೋಪ್ ಹಾಕೊಂಡು ಹೊಡಿಬೇಕು ಯಾವುದು ಅಂತ. You have to test and see what is acceptable to the Lord. ಪರಿಶೋಧಿಸಿ ತಿಳ್ಕೊಳ್ಳಿರಿ. To test it. ಯಾಕೆ? Why? ಕಂಡದಲ್ಲ ಯೇಸು ಮೆಚ್ಚುವಂತ ದೇವರಲ್ಲ. Because not everything is acceptable to the Lord. ನಮ್ಮ ಇಷ್ಟ ಬಂದಾಗ ನಾವು ಮಾಡ್ತೀವಿ ಅಂತಂದ್ರೆ ಅದು ಎಷ್ಟು ಮೆಚ್ಚುಗೆ ಅಲ್ಲ. Our own will may not be acceptable to the Lord. ವ್ಯತ್ಯಾಸ ದೇವ ಜನರಿಗೂ ಅನ್ಯರಿಗೂ. This is the difference between Gentiles and the children of God. ಅನ್ಯ ಜನರು ಅವ್ರ ಇಷ್ಟ ಬಂದಾಗ ಮಾಡ್ತಾರೆ. The Gentiles do whatever they like. ಅವ್ರ ಇಷ್ಟ ಬಂದಾಗ ಕುಡಿತಾರೆ. However they want. ಆದ್ರೆ ದೇವ್ರು ಮೆಚ್ಚುಕೋಬೇಕಂದಾಗ ಅವ್ರು ತಿಳ್ಕೊಂಡಿರ್ತಾರೆ. ಭ್ರಮೆ. And then they believe that God will accept what they do. ಅದು ಅವರ ಭ್ರಮೆ ಅಷ್ಟೇ. That is not right. ಅದನ್ನ ದೇವರು ಮೆಚ್ಚುವಂತವನಲ್ಲ. That God will not accept. ಆದ್ದರಿಂದ ಈ 10ನೇ ವಾಕ್ಯವನ್ನು ಗಮನ ತಂದುಕೊಳ್ಳ್ರಿ. Therefore when we look to this verse 10, ಮತ್ತೊಂದು ವಾಕ್ಯ ನೋಡ್ರಿ, 17ನೇ ವಾಕ್ಯ. Let us look to another verse 17. ಈಗ ಓದ್ರಿ, ಕನ್ನಡದಲ್ಲಿ, ತಮಿಳಲ್ಲಿ, ಇಂಗ್ಲಿಷ್ ಅಲ್ಲಿ. ಬರೀ 17ನೇ ವಾಕ್ಯ ಮಾತ್ರ ಓದ್ರಿ, ಮತ್ತು ಬುದ್ಧಿಯನ್ನು ಅಲ್ಲಿಂದ ಓದ್ರಿ. ಎಸ್, ನೋಡ್ರಿ, ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. Therefore do not be unwise but understand what the will of the Lord is. ತಮಿಳಲ್ಲಿ ಓದ್ರಿ. ಮದಿಗೆಟ್ಟವಲ್ಲ, ನೋಡಿ, ಮತಿಗೆಟ್ಟವರಾಗಿ, ಮದಿಗೆಟ್ಟರ ಓದಿ ಸರ್. ಕರ್ತುடைய சித்தம் இன்னதென்ன உணர்ந்து கொள்ளுங்கள். Know what the will of the Lord is. Yes. ಈ 2 ವಾಕ್ಯದಲ್ಲಿ, ಅದರಲ್ಲೂ ಕೂಡ 17ನೇ ವಾಕ್ಯ ಇವತ್ತು ನಮಗೆ ಧ್ಯಾನ. This verse 17 is the foundational verse today. ಇಲ್ಲಿ ಒಂದು ಪದ ನೋಡ್ತೀವಿ 17ನೇ ವಾಕ್ಯದಲ್ಲಿ. We look at one word. ನೀವು ಬುದ್ಧಿಹೀನರಾಗಿ ನಡೆಯಬೇಡ್ರಿ. Do not be unwise. Do not be foolish. Yes. ಆ ಪದ ಮೂರ್ಖರಾಗಿರಬೇಡ್ರಿ. Do not be foolish. ನೀವು ಬುದ್ಧಿವಂತರಾಗಿರ್ರಿ. ಹಾಗಾದ್ರೆ ಈ ಮೂರ್ಖರ ಅರ್ಹತೆಗಳೇನು, ಈ ಬುದ್ಧಿವಂತರ ಅರ್ಹತೆಗಳೇನು? Therefore what are the qualities of the wise and what are the qualities of the foolish? Who are the foolish? ಈ ಮೂರ್ಖರಿಗೆ ಕೇಳ್ತಾ ಇರ್ತಾರೆ, ಆದರೆ ರಕ್ಷಣೆ ಅನುಭವನೇ ಇರೋದಿಲ್ಲ. The foolish will listen but will never understand about salvation. ರಕ್ಷಣೆ ಅನುಭವನೇ ಇರೋದಿಲ್ಲ. They will have no experience about the salvation of God. ಕಾಟಾಚಾರ, only surface level understanding. ಬರ್ತಾರೆ, ಕೇಳ್ತಾರೆ, they will come, they will listen, ಹೋಗ್ತಾ ಇರ್ತಾರೆ, and they will go. ಬರ್ತಾರೆ, ಕೇಳ್ತಾ ಇರ್ತಾರೆ, they will come, listen. ಅವರ ಜೀವಿತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. No transformation in their lives. ಯಾವ ಮಾರ್ಪಾಡು ಆಗೋದಿಲ್ಲ. No change in their lives. ಇಂಥವರು ಮೂರ್ಖರು. These are the foolish ones. ಮತ್ತೆ ನಾವು ನೋಡ್ತೀವಿ, ಇನ್ನು ಕೆಲವು ವಿಶ್ವಾಸಿಗಳು ಆಗಿರ್ತಾರೆ. Some will be believers. ನಂಬ್ತಾರೆ, they will believe. ಆದ್ರೆ ಅವರಲ್ಲಿ ಸಮೃದ್ಧಿ ಅಂತ ಜೀವಿತ ಹೇಗೆ ಎಂಬುದೇ ಗೊತ್ತಿರಲ್ಲ. But there will be no content life.
ಅವರು ಕೂಡ ಮೂರ್ಖರೇ. They are also foolish. ಯೇಸುವಿನ ನಂಬಿದ್ದಾರೆ, They have believed in the Lord Jesus ಆದರೆ ಆ Christ, ಸಮೃದ್ಧಿ ಅಂತ ಜೀವಿತ ಅವರಲ್ಲಿ ಇಲ್ಲ. but they do not experience the abundance of the Lord. ಕೊರಗು ಕೊರಗು ಕೊರಗು, Worry, worry, worry. ಯಾವ ನೋಡಿದ್ರು ಬರೀ ಕಯ್ಯ 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 ಅಂತಿರ್ತಾರೆ. Always discontent in their lives. ಯಾಕೆ? Why? ಆ ಒಂದು ಸಮೃದ್ಧಿ ಅಂತ ಜೀವಿತದ ಮಾರ್ಗ ಗೊತ್ತಿಲ್ಲ. Because they don't know the way of abundance. ಅವರು ಕೂಡ ಮೂರ್ಖರೇ. They are also the foolish ones. ಇನ್ನು ಕೆಲವರು Some, ಅವರು ಪರಿಶುದ್ಧವಾದ ಜೀವಿತ ಏನಂದ್ರೆ ಅವ್ರಿಗೆ ಗೊತ್ತಿರಲ್ಲ. they do not know what is the meaning of holy life. ಬಹಿರಂಗವಾದ ಪಾಪಗಳು, Public sinful life, ಗುಪ್ತವಾದ ಪಾಪಗಳು, secret sinful life. ಇವರು ಕೂಡ ಮೂರ್ಖರೇ. These are also the foolish ones. ಇವರು ತಿಳ್ಕೊಂಡಿರ್ತಾರೆ ನಾವು ದೇವರಿಗೆ ಮೋಸ ಮಾಡ್ತೇವೆ ಎಂಬುದಾಗಿ. They think that they can cheat God. ಆದ್ರೆ ದೇವರಿಗೆ ಮೋಸ ಮಾಡುವಂತ ಹೆಸರಲ್ಲಿ ತಮ್ಮನ್ನು ತಾವೇ ಮೋಸ But in the ಮಾಡ್ಕೊಳ್ತಾರೆ. name of cheating God, they cheat themselves. ಮೂರ್ಖರು ಇವರು. They are also the foolish ones. ಇನ್ನು ಕೆಲವರಿಗೆ Some, ಜಯದ ಜೀವಿತ ಏನಂದ್ರೆ ಗೊತ್ತಿಲ್ಲ. they do not know what is victorious living. ಯೇಸು ಸ್ವಾಮಿ ಕೊಟ್ಟಿರುವಂತದ್ದು ಜಯದ ಜೀವಿತ. Jesus has given us a ಅದು victorious life. ಏನೆಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. They do not know what it is. ಆದ್ರಿಂದ ಸೋಲಿನ ಜೀವಿತ, ಸೋಲಿನ ಜೀವಿತ. That is why life filled with losses. ನನ್ನ ಪ್ರಿಯ ದೇವ ಜನರೇ, ಯಾರು ಮೂರ್ಖರು? My dear assembly, who are the foolish ಅವರಿಗೆ ones? ತಮ್ಮ ಜೀವಿತದ ಗುರಿ ಉದ್ದೇಶಗಳು ಗೊತ್ತಿಲ್ಲ. They do not know their own lives, ತಮ್ಮ understanding and ಕುಟುಂಬದ- purpose. ಕುಟುಂಬದ ಗುರಿ ಉದ್ದೇಶಗಳು They ಗೊತ್ತಿಲ್ಲ. do not know the purpose of their family. ದೇವರನ್ನ ಸಭೆ ಯಾಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. They don't know why the Lord has kept the assembly for them. ಈ ಲೋಕದ ಭವಿಷ್ಯ ಏನೆಂಬುದಾಗಿ ಗೊತ್ತಿಲ್ಲ. They don't know the future of this world. ಇವರೆಲ್ಲರೂ ಕೂಡ ಮೂರ್ಖರೇ. All these are the foolish ones. ಅದಕ್ಕೆ ವಾಕ್ಯ ನೋಡ್ತೀವಿ, ಬುದ್ಧಿಹೀನರಾಗಿ ನಡೆಯಬೇಡ್ರಿ. That is why the Bible says, do not be unwise in your walk. ಬುದ್ಧಿಹೀನರಾಗಿ ನಡೆಯದೆ Do not be unwise, ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ but ತಿಳಿದವರಾಗಿ. understand and test what the will of the Lord is. ನನ್ನ ಪ್ರಿಯ ದೇವ ಜನರೇ, My dear assembly, ಹೇಗೆ ದೇವರ ಚಿತ್ತವನ್ನ ಗ್ರಹಿಸುವಂತದ್ದು, how is it possible for us to ಹೇಗೆ know ಅರ್ಥ the will of God? ಮಾಡಿಕೊಳ್ಳುವಂತದ್ದು? How can we understand it? ಈ 5 ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದು. There are 5 things that the word of the Lord ಈ gives. 5 ಸಂಗತಿಗಳು These 5 things, ಹಂತ ಹಂತವಾಗಿ ನಮ್ಮನ್ನ ಮೇಲಕ್ಕೆ ನಡೆಸುವಂತದ್ದಾಗಿದೆ. stage by stage, they lift us into the understanding of the will of God. Progressive understanding of the will of ಹಂತವಾಗಿ God. ನಮ್ಮ ನಡೆಸುವಂತದ್ದಾಗಿದೆ. ಮೊದಲನೇ ಹೆಜ್ಜೆ, The first step, ಎರಡನೇ ಹೆಜ್ಜೆ, second step, ಮೂರನೇ ಹೆಜ್ಜೆ, third step, ನಾಲ್ಕನೇ ಹೆಜ್ಜೆ, fourth. ಈ ರೀತಿಯಾಗಿ ನಮ್ಮನ್ನ this ನಡೆಸುವಂತದ್ದಾಗಿದೆ. way progressively leads to the ಆದ್ದರಿಂದ ಬಹಳ understanding. ಗಂಭೀರವಾಗಿ ನಾವು ಆಲೋಚನೆ Therefore, ಮಾಡುವಂತವರಾಗಿರಬೇಕು. seriously let us pay attention. ಮೊದಲನೇದಾಗಿ, The first step, ದೇವರ ಚಿತ್ತವೇನೆಂದರೆ what the will of the Lord is, ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದೇ ದೇವರ ಚಿತ್ತ. that everyone should accept salvation. ಎಲ್ಲ ರಕ್ಷಿಸಲ್ಪಡಬೇಕೆಂಬುದ ಕರ್ತನುடைய சித்தம். From everyone should accept the will of the Lord. ಪ್ರತಿಯೊಬ್ಬರೂ ಕೂಡ ರಕ್ಷಣೆ ಹೊಂದಬೇಕು. Everyone should accept the will ಇದು of God. ದೇವರ ಚಿತ್ತ. This is the will of God. ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ ಅದನ್ನು Jesus ತಿಳಿಸುವಂತವರಾಗಿದ್ದಾರೆ. Christ has told it very importantly. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಏನಂತ In ಹೇಳ್ತದೆ? John 3:16 we read, ದೇವರ ಲೋಕದಲ್ಲಿ ಎಷ್ಟೋ ಪ್ರೀತಿ ಇಟ್ಟಿದ್ದಾನೆ, ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವ ಒಬ್ಬನಾದರೂ ನಾಶವಾಗಬಾರದು. God does not want even one to be ಯಾರು left ಕೂಡ out. ನಾಶವಾಗೋದು ಇಷ್ಟ. Nobody should perish. 2 ಪೇತ್ರನ ಪತ್ರಿಕೆ In 2 Peter 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ chapter 3 verse 9, ಯೇಸು ಸ್ವಾಮಿ ಬರುವುದನ್ನ ಯಾಕೆ ತಡೆ ಮಾಡ್ತಾ ಇದ್ದಾನೆ? why God is delaying his coming ಯಾಕೆ? is because ಯಾರು ಕೂಡ ನಾಶವಾಗುವಂತದ್ದು ಆತನಿಗೆ ಇಷ್ಟವಿಲ್ಲ. he is not happy with even one being destroyed and ಓದಿದ್ರೆ perishing. ವಾಕ್ಯವನ್ನ 2 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ. 2 Peter chapter 3 verse 9. ಎಸ್, ಯಾವನಾದರೂ ನಾಶವಾದ ಆತನಿಗೆ ಇಷ್ಟಪಡದೆ, ನೋಡಿದ್ರ ತಿರುಗಿಕೊಳ್ಬೇಕು, ಅದಕ್ಕೋಸ್ಕರ ಲೇಟ್ ಮಾಡ್ತಾನೆ ಅಷ್ಟೇ. ಇದರ ಈಗಲೇ ಬಂದ್ಬಿಡ್ತಾನೆ ಸ್ವಾಮಿ, ಈಗಲೇ ಬಂದಿಲ್ಲ. ಯಾಕೆ ಗೊತ್ತಾ? ಇನ್ನೂ ಕೂಡ ಯೇಸು ನಂಬಿರುವತ್ತು ನರಕಕ್ಕೆ ಹೋಗಬಾರ್ದು. The Lord is waiting for all to accept him. ಏನಿದ್ರೆ ಅರ್ಥ? What does it mean? ಅರ್ಥ ಮಾಡ್ಕೊಡ್ರಿ ಸರಿಯಾಗಿ. Please understand. ಎಲ್ಲರಿಗೂ ಆಹ್ವಾನ ಕೊಡಲ್ಪಟ್ಟಿದೆ. The opportunity is given to everyone, ಆದ್ರೆ ಎಲ್ಲರೂ ಕೂಡ ರಕ್ಷಣೆ ಬರಲ್ಲ. but everyone will not come into salvation. ಯಾರ್ಯಾರು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಳ್ತಾರೋ ಅವರಿಗೆ ಮಾತ್ರವೇ ರಕ್ಷಣೆ. Whoever accepts the Lord Jesus as his Savior and Lord, only they will receive this salvation. ಎಲ್ಲಾ ವಿಷಯಗಳು ಗೊತ್ತಿದ್ದು ಕೂಡ ರಕ್ಷಣೆ ಹೊಂದೇ ಇರತಕ್ಕಂಥವನು ಮೂರ್ಖ. The one who knows everything but does not receive salvation is the foolish one. ಆದರೆ ಯಾವನು ಯೇಸು ಸತ್ಯವನ್ನು ಕಂಡುಕೊಂಡು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ತಾರೆ ಅವರ ಬುದ್ಧಿವಂತ. But he who knows the truth and receives it
is the one who is ಅವನಿಗೆ wise. ದೇವರ ಚಿತ್ತ ಏನೆಂಬುದು ಗೊತ್ತು. He will know what the will of the Lord is. ಆದ್ದರಿಂದ ಪ್ರಿಯರೇ, That is why, my dear brothers, ಇನ್ನು ಯಾರು ಯೇಸು ಸ್ವಾಮಿನ ಸ್ವಂತ ರಕ್ಷಕರಾಗಿ ಅಂಗೀಕಾರ ಮಾಡಿಕೊಳ್ಳದೆ ಇರುವುದಾದರೆ ಈ ಕ್ಷಣದಲ್ಲಿಯೇ ನೀವು ನಿಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕರಿಸಿರಿ. today if there is anyone amongst us who has still not accepted the Lord as your savior, today is the moment, now is the moment. Accept him as your Lord. ಯಾರು ಕೂಡ ನರಕಕ್ಕೆ ಹೋಗುವುದು, ನಾಶ ಹೋಗುವಂತದ್ದು ಆತನ ಉದ್ದೇಶ ಅಲ್ಲ, ಆತನ ಇಷ್ಟನೂ ಇಲ್ಲ. The Lord is not happy in anyone being perished. ಯೇಸು ಸ್ವಾಮಿ ಪ್ರತಿಯೊಬ್ಬರು ಕೂಡ ಪ್ರೀತಿಸುವಂತ ದೇವರಾಗಿದ್ದಾನೆ. The Lord Jesus loves ನಿನ್ನನ್ನು everyone. ಪ್ರೀತಿಸುವಂತ He loves you. ದೇವರಾಗಿದ್ದಾನೆ. ಆದರೆ ಈ ಕ್ಷಣವೇ ಸ್ವೀಕರಿಸು. Today accept him. ಪಾಪದ ಬಿಡುಗಡೆ ಹೊಂದು Receive the redemption. ಕ್ರಿಸ್ತನ ಮಗಳಾಗಿ ಮಾರ್ಪಡು. Become his children. ಎರಡನೇದಾಗಿ, Second, ಯಾರು ರಕ್ಷಣೆ ಹೊಂದಿದಾರೋ those who have received salvation, ಅವರು ಶುದ್ಧೀಕರಿಸಲ್ಪಟ್ಟ ಜೀವಿಸಬೇಕೆಂಬುದು ಆತನ ಉದ್ದೇಶ. they should live a holy and acceptable life before the Lord. This is the will of the Lord. ಯೇಸುಸ್ವಾಮಿನ ನಂಬಿದ್ದೀನಿ, ಯೇಸುಸ್ವಾಮಿ ನಂಬಿದ ಅಂತ ಹೇಳ್ಕೊಂಡು ಎಡ್ಡ ಸರಾಯಿ ಕುಡ್ಕೊಂಡು ಬಿಡಿ ಸರಾಯಿ ಕುಡ್ಕೊಂಡು ವ್ಯಭಿಚಾರ ಮಾಡ್ಕೊಂಡಿರುವಂತದ್ದು ಯೇಸುಸ್ವಾಮಿ ಉದ್ದೇಶ ಅಲ್ಲ. If you say you have believed the Lord and do not walk in his ways, this is not acceptable. ನಿಜವಾಗಿ ಕೂಡ ಯೇಸು ಸ್ವಾಮಿನ ನೀನು ನಂಬಿರುವುದೇ ಆದರೆ, if you truly believe it in the Lord, ಯೇಸು ಸ್ವಾಮಿ ನಿನ್ನನ್ನು ತನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದಿದ್ದಾನೆ. he has washed you in his blood. ನಿನ್ನನ್ನು ಶುದ್ಧೀಕರಿಸಿದ್ದಾನೆ. He has purified you. ಈಗ ಪ್ರತಿ ದಿನ Every day ಆತನ ವಾಕ್ಯ ಮುಖಾಂತರ ನಿನ್ನನ್ನು ಶುದ್ಧೀಕರಿಸುವಂತವನಾಗಿದ್ದಾನೆ. he will purify you with his word. ಆಗಿದ್ದ ಮೇಲೆ In that case, ಆತನು ಪರಿಶುದ್ಧನಾಗಿರೋ ಪ್ರಕಾರ as he is holy, ನೀನು ಕೂಡ you have to be ಪರಿಶುದ್ಧನಾಗಿ ಜೀವಿಸಬೇಕು. holy. ಅದು ಕರ್ತನ ಚಿತ್ತ. That is the will of the Lord. 1 ಪೇತ್ರ ಮೊದಲನೇ ಅಧ್ಯಾಯ 15ನೇ ವಾಕ್ಯ ನೋಡುತ್ತೇವೆ. 1 Peter chapter 1. ಆತನ ಪರಿಶುದ್ಧನಾಗಿರೋ ಪ್ರಕಾರ as he is holy, ನೀವು ಕೂಡ ಪರಿಶುದ್ಧರಾಗಿರ್ರಿ. you be holy. ಒಂದು ವಾಕ್ಯ ನೋಡ್ರಿ. Let us look to one 1 verse. ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಾಕ್ಯ. 1 Thessalonians chapter 4 verse 3. 3. ಓದ್ರಿ ವಾಕ್ಯವನ್ನ. ದೇವರ ಚಿತ್ತವೇನೆಂದರೆ, ನೀವು ಶುದ್ಧರಾಗಿರ್ಬೇಕೆಂಬುದೇ ದೇವರ ಚಿತ್ತ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ. ಆದ್ದರಿಂದ ಆದರಕ್ಕೆ ದೂರವಾಗಿ ಆದರ ಮಾಡಿಕೊಂಡು ಯೇಸು ಮಕ್ಕಳಾಗಿರೋದಕ್ಕೆ ಸಾಧ್ಯತೆ ಇಲ್ಲ. Be away from sin. ಆದರೆ ನನ್ನ ಪ್ರಿಯ ದೇವ ಜನರೇ, Therefore, my dear brothers, ರಕ್ಷಣೆ ಹೊಂದುವಂತದ್ದು ದೇವರ ಚಿತ್ತ. to receive salvation is the will of ರಕ್ಷಣೆ God. ಹೊಂದುವಂತ ವ್ಯಕ್ತಿ ಶುದ್ಧವಾಗಿ ಜೀವಿಸುವಂತದ್ದು ಕೂಡ ದೇವರ ಚಿತ್ತ. The one who has received salvation, he also to walk as in a holy manner is also the will of God. ನೀವು ನೆನಪಲ್ಲಿ ಇಟ್ಟುಕೊಳ್ಬೇಕಾದ್ರೆ ಇವತ್ತು ನನ್ನ ಇಡೀ ಮೆಸೇಜ್ ಬರೀ ಎಸ್ ಎಸ್ ಅಂತ ಹೋಗ್ತದೆ. Today my entire message will begin with the word yes. ಮೊದಲನೇ ಎಸ್ with the letter S. saved. Okay, God's will is so that everyone has to be saved. God's will is so that everyone should be saved. God's will is one who saved has to be sanctified. God's will is the one who has been saved should Sanctified. lead a sanctified life. ಶುದ್ಧವಾದ ಜೀವಿತವನ್ನ ಜೀವಿಸಬೇಕು. ಈಗ ಮೂರನೇದಾಗಿ, The third step, ರಕ್ಷಣೆ ಹೊಂದಿದಂತ ವ್ಯಕ್ತಿ, one who has been saved, ಶುದ್ಧೀಕರಿಸಲ್ಪಟ್ಟ ವ್ಯಕ್ತಿ, one who has been sanctified, ಕರ್ತನ ಸೇವೆಯನ್ನ ಮಾಡಬೇಕು. should serve the Lord. ಮೂರನೇ ಯೇಸು ಸರ್ವ್ ಗಾಡ್. ಕಂಡ ನಾಯಿ ನರಿಗಳೆಲ್ಲ ಯೇಸು ಸ್ವಾಮಿ ಸೇವೆ ಮಾಡಕ್ಕಾಗಲ್ಲ. Not everyone can serve the Lord. ಶ್ರೀಮಂತರಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಎಂತ ಮಿನಿಸ್ಟರ್ಗಳಾಗಿದ್ರು ಕೂಡ ಯೇಸು ಸ್ವಾಮಿ ಸೇವೆ ಮಾಡಕ್ಕಾಗಲ್ಲ. You can be rich, you can be knowledgeable, you can be whatever the status it may be. ಆರಾಧನೆ ಮಾಡಕ್ಕೂ ಆಗಲ್ಲ, ಯೇಸು ಸ್ವಾಮಿನ ಸೇವೆ ಮಾಡಕ್ಕೂ ಆಗಲ್ಲ. You can never neither worship the Lord nor do his service. ಯಾವ ರೆವರೆಂಡ್ಗಳು, ಪೋಪ್ಗಳು, ಬಿಷಪ್ಗಳು ಯೇಸು ಸ್ವಾಮಿ ಸೇವೆ ಮಾಡಕ್ಕಾಗಲ್ಲ. No reverend, no pope can serve the Lord without his will. ಯಾವ ವ್ಯಕ್ತಿ ರಕ್ಷಣೆ ಹೊಂದಿದ್ದಾನೋ, he who has been saved, ಯಾವ ವ್ಯಕ್ತಿ he ಶುದ್ಧೀಕರಿಸಲ್ಪಟ್ಟಿದ್ದಾನೋ, who has been sanctified, ಅವನ ಆರಾಧನೆಯನ್ನು ಕರ್ತನು ಮೆಚ್ಚುವಂತವನಾಗಿದ್ದಾನೆ. his worship the Lord, ಅವನ ಸೇವೆಯನ್ನು ಕರ್ತನು his ಮೆಚ್ಚುವಂತವನಾಗಿದ್ದಾನೆ. service the Lord takes pleasure ಯೆಶಾಯನ in. ಪುಸ್ತಕ Book of Isaiah 6ನೇ ಅಧ್ಯಾಯ chapter 6 8ನೇ ವಾಕ್ಯ, verse 8. ನೋಡಿ, ಯೆಶಾಯನು ದೇವರು ಕಂಡಾಗ, ಅಯ್ಯೋ ನಾನು ಹೊಲಸ್ತುಟ್ಟಿಯ ಮಧ್ಯೆ ಜೀವಿಸುವಂತ ನಾನು, ಇಂಥ ನನ್ನ ಕಣ್ಣುಗಳು ಸೇನಾದ ಯೆಹೋವನ ಕಂಡವಲ್ಲ ಎಂಬುದಾಗಿ ಕೂಗಿಕೊಳ್ಳುತ್ತಾನೆ. The Isaiah says, oh that my face has seen the face of the Lord, how wicked am I. ಆಗ ದೇವದೂತರು ಬಂದು ಅವನ ತುಟಿಯನ್ನ ಬೆಂಕಿಯಿಂದ ಮುಟ್ಟಿ ಶುದ್ಧೀಕರಿಸ್ತಾನೆ. Then the angel of the Lord comes and purifies him. ಅನಂತರ ಬರುವಂತ ವಾಕ್ಯವೇ, Then comes the verse, ಯಾರನ್ನ ಕಳಿಸಲಿ, ಯಾರು ನನಗೋಸ್ಕರವಾಗಿ ಹೋಗುವರು. whom shall I send and who will go for me. ನೋಡ್ರಿ, ಯಾವಾಗ ಶುದ್ಧೀಕರಿಸಲ್ಪಡ್ತಾನೋ ಆಗವೇ ಕರ್ತನ ಸೇವೆಗೆ. Only after the sanctification comes the service. ಅಪೊಸ್ತಲ ಪೌಲನ ನೋಡ್ರಿ,
Look to Apostle Paul. ಯಾವಾಗ ಪೌಲನು ಯೇಸುವನ್ನು ನಂಬ್ತಾನೋ, When Apostle Paul ಆಗ believed, ಹೇಳುವಂತ ಮಾತು, then ಅವನನ್ನ ನಾನು ನನ್ನ ಸೇವೆಗೆ ಆರಿಸಿಕೊಂಡಿದ್ದೇನೆ. I have chosen him for my ಅಪೊಸ್ತಲರ service. ಕೃತ್ಯಗಳು 9ನೇ ಅಧ್ಯಾಯ 15-16 ವಾಕ್ಯ ನೋಡುತ್ತೇವೆ. Acts chapter 9 verse 15 and 16. ಆತನು ನನ್ನ ಸಾಕ್ಷಿಯಾಗಿದ್ದಾನೆ. He is my witness. ನನ್ನ ಪ್ರಿಯ ದೇವ ಜನರೇ, My dear brothers and sisters, ಇಂಥ ಒಂದು ಸೇವೆಯನ್ನ ಕರ್ತನು this ಮೆಚ್ಚುವಂತವನಾಗಿದ್ದಾನೆ. is the service that the Lord takes pleasure in. ದೇವರ ಚಿತ್ತ ಏನು? Therefore, what is the will of the Lord? ಕರ್ತನ ಸೇವೆ ಮಾಡುವಂತದ್ದೇ ದೇವರ ಚಿತ್ತ. To serve the Lord is the will of the Lord. ನಾನು ರಕ್ಷಣೆ ಹೊಂದಿದ್ದೇನೆ, I have been saved, ನಾನು I have ಶುದ್ಧೀಕರಿಸಲ್ಪಟ್ಟಿದ್ದೇನೆ been sanctified. ಎಂಬುದಾಗಿ ಹೇಳಿಕೊಂಡು If you say this ಕರ್ತನ ಸೇವೆಯನ್ನ ಮಾಡದೆ ಹೋದರೆ and do not serve God, ಅವನಂತ ಕಳ್ಳ ಬೇರೆ ಯಾರು ಇಲ್ಲ. then you are cheating God. ಅವನೊಬ್ಬ ಕಪಟಿ, You are a hypocrite. ಅವನೊಬ್ಬ ಮೂರ್ಖ. You are foolish. ನಿಜವಾಗಿ ಕೂಡ ರಕ್ಷಣೆ ಹೊಂದಿದ್ರೆ, If you have really truly been saved, ನಿಜವಾಗಿ ಕೂಡ ಆ ಒಂದು ಶುದ್ಧೀಕರಿಸಲ್ಪಟ್ಟ ಅನುಭವ if you ನಿನಗಿರುವುದಾದರೆ, have truly been sanctified, ಕರ್ತನ ಸೇವೆಯನ್ನ then you have to do, to serve the Lord, you have to do, you have to ಕರ್ತನ serve the Lord. ಕಾರ್ಯವನ್ನ ಮಾಡಲೇಬೇಕು. You ಇದು have to serve the ಮೂರನೇದಾಗಿ ಕರ್ತನ ಚಿತ್ತ. This is the will of the Lord. ನಾಲ್ಕನೇದಾಗಿ, Fourth step. 4ನೇ ಸ್ಟೆಪ್ಗೆ ಹೋಗ್ತೀನಿ. The fourth step. ಯಾರು ರಕ್ಷಣೆ ಹೊಂದಿದಾರೋ, He who has been saved, ಯಾರು he ಶುದ್ಧೀಕರಿಸಲ್ಪಟ್ಟಿದಾರೋ, who has been sanctified, ಯಾರು ಕರ್ತನ ಸೇವೆಯನ್ನ ಮಾಡ್ತಾ ಇದಾರೋ, he who is in the service of the Lord, ಅವ್ರು ಕರ್ತನಾಗಿ ಹಿಂಸೆಯನ್ನು ಅನುಭವಿಸೋದಕ್ಕೆ ಸಿದ್ಧರಾಗಿರಬೇಕು. he should be prepared to be able to suffer ಸಫರ್. for the Lord. ನನ್ನ 4ನೆಯ ಪದ ಸಫರ್. He should be prepared to suffer for the Lord. ಮೊದಲನೆಯ ಪದ ರಕ್ಷಣೆ, It is the salvation. ಎರಡನೆಯ ಯಸ್ಸು ಶುದ್ಧೀಕರಣ, The second S is sanctification. ಮೂರನೆಯ ಯಸ್ಸು ಆ ಒಂದು ಸೇವೆ, The third S is service. ನಾಲ್ಕನೇದಾಗಿ The fourth S, ಹಿಂಸೆ. it is to suffer. ಕ್ರಿಸ್ತನಿಗಾಗಿ ಹಿಂಸೆ ಪಡುವಂತವರಾಗಿರಬೇಕು. He should be prepared to be able to be suffer for the ಕ್ರಿಸ್ತನೊಂದಿಗೂ Lord. ಕೂಡ ಹಿಂಸೆ ಪಡುವಂತ To ವ್ಯಕ್ತಿಗಳಾಗಿರಬೇಕು. be able to endure suffering with the Lord. ಯೇಸು ಸ್ವಾಮಿ ಹೇಳುವಂತ ಮಾತು ಯೋಹಾನ ಬರೆಸುವಂತ 14ನೇ ಅಧ್ಯಾಯದಲ್ಲಿ, ನನ್ನನ್ನ ಹಿಂಸೆ ಪಡುವಂತವರು ನಿಮ್ಮನ್ನು ಕೂಡ ಹಿಂಸೆ The Lord Jesus says in John chapter 14 that those who persecute me will also persecute you. ಯೋಹಾನ ಬರೆಸುವಂತ 16ನೇ ಅಧ್ಯಾಯ 33ನೇ ವಾಕ್ಯದ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. In John chapter 16 verse 33, there will be trials and tribulations in the world. 2 ತಿಮೋಥಿ 3ನೇ ಅಧ್ಯಾಯ 12ನೇ ವಾಕ್ಯ, ಕ್ರಿಸ್ತನ ಸದ್ಭಕ್ತರ ಜೀವಿಸಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. 2 Timothy chapter 3 verse 12, 2 Timothy chapter 3 verse 12, he who determines to follow me will fall into tribulations. 2 ವಾಕ್ಯಗಳನ್ನು ನೋಡಿಕೊಳ್ಳೋಣ. Let us look at two verses. ಪೇತ್ರ 3ನೇ ಅಧ್ಯಾಯ 17ನೇ ವಾಕ್ಯ. 1 Peter chapter 3 verse 17. ಈ ವಾಕ್ಯ ದಯವಿಟ್ಟು ಓದ್ರಿ. Please read this. 3 ಭಾಷೆಯಲ್ಲಿ ಓದ್ರಿ, ಕನ್ನಡ, ತಮಿಳು ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ. 1 ಪೇತ್ರ 3 verse 17. 3ನೇ ಅಧ್ಯಾಯ 17ನೇ ವಾಕ್ಯ. ದೇವರ ಚಿತ್ತವಿದ್ದರೆ, ನೋಡ್ರಿ ಅಲ್ಲಿ, ಒಳ್ಳೆ ನಡತೆಯುಳ್ಳವರಿಗೆ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. For it is better if it is the will of God to suffer for doing good than for doing evil. It is better to suffer because that is the will of God. தமிழ்ல தேவனுக்கு சித்தமானால் நன்மை செய்து பாட அனுபவது எஸ் மேன்மையா இருக்கும். ஹalleluya. ನನ್ನ ಪ್ರಿಯ ದೇವ ಜನರೇ, my dear assembly, ದೇವರ ಚಿತ್ತ ನಾವು ಒಳ್ಳೆಯದಕ್ಕೋಸ್ಕರವಾಗಿ ಬಾಧೆಯನ್ನು ಪಡುವಂತವರಾಗಿರಬೇಕು. God's will is for us to suffer for good. ಇದು ಕರ್ತನ ಚಿತ್ತ. This is the will of God. ವಾಕ್ಯ ನೋಡ್ರಿ, ಅದೇ 1 ಪೇತ್ರ 4ನೇ ಅಧ್ಯಾಯ 1 Peter chapter 4 19ನೇ ವಾಕ್ಯ verse 19. ಇದನ್ನು ಕೂಡ 3 ಭಾಷೆಯಲ್ಲಿ ಕೂಡ ಓದ್ರಿ. ದೇವರ ಚಿತ್ತಾನುಸಾರ ಒಪ್ಪಿಸಲಿ. Therefore let those who suffer according to the will of God commit their souls to him in doing good as a faithful creature. தமிழ்ல படிங்க. தேவனுடைய சித்தத்தின்படி ನೋಡಿದ್ರೆ ಅವರು ಯಾರು ಒಳ್ಳೆದಕ್ಕೋಸ್ಕರ ಕರ್ತನ ಚಿತ್ತ ಪ್ರಕಾರ ಹಿಂಸೆ ಅವರು ತಮ್ಮ ಆತ್ಮಗಳನ್ನ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾರೆ. Those who suffer according to the will of God, they should submit their souls to the Lord. 4 ಹಂತಗಳನ್ನು ನೋಡ್ತಾ ಬಂದಿದ್ದೇವೆ. 4 steps we have seen. ರಕ್ಷಣೆ ಅನುಭವ, salvation, sanctification, ಕರ್ತನ ಸೇವೆ, service, ಹಿಂಸೆ, suffering,
ನನ್ನ ಪ್ರಿಯ ದೇವಜನರೇ, My dear assembly, 4 ಹಂತಗಳನ್ನು ನಾವು ದಾಟುವಾಗ when we cross these 4 steps, 5ನೇ ಹಂತ, the 5th step, ಕರ್ತನು ಎಲ್ಲಾ ಸಂಗತಿಗಳಲ್ಲಿ ತನ್ನ ಚಿತ್ತವನ್ನು ನಮಗೆ ಪ್ರಕಟ ಮಾಡುವಂತವನಾಗಿದ್ದಾನೆ. in all these things he reveals his will of God. 4 ಸಂಗತಿಗಳಲ್ಲಿ ನಾವು ಹಾದು ಹೋಗುವಾಗ When we pass through these 4 stages, ನಾವು ಅನುಮಾನ ಪಡುವಂತ ಅವಶ್ಯಕತೆನೇ ಇಲ್ಲ. there is no reason for us to doubt him. ನನ್ನ ವಿದ್ಯಾಭ್ಯಾಸದಲ್ಲಿ ನಿನ್ನ ಚಿತ್ತ ಏನು? Is there your will, O God, in my studies, ನನ್ನ ಮದುವೆಯಲ್ಲಿ ನಿನ್ನ ಚಿತ್ತ ಏನು? in my marriage, ನನ್ನ ಕುಟುಂಬಕ್ಕೆ ನಿನ್ನ ಚಿತ್ತ ಏನು? in my family, ನಮ್ಮ ಸಭೆಗೆ ನಿನ್ನ ಚಿತ್ತ ಏನು? in my assembly? ಏನು ಆಲೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. There is no reason to doubt him. ಗಲಿಬಿಲಿ ಇಲ್ಲ. There is no confusion. ಗೊಂದಲ ಇಲ್ಲ. There is no turmoil. ಹಂತಗಳನ್ನು ನಾವು ದಾಟಿ ಬರುವಾಗ When we pass these 4 stages, 5ನೇ ಹಂತ ನಮಗೋಸ್ಕರವಾಗಿ ಬಾಗಿಲು this ತೆರೆಯಲ್ಪಡುವಂತದ್ದಾಗಿದೆ. 5th stage has been opened to us. ನಮ್ಮ ವೈಯಕ್ತಿಕ ಜೀವಿತಕ್ಕಾಗಿ, ಕುಟುಂಬಕ್ಕಾಗಿ, ಸಭೆಗಾಗಿ, ಇಡೀ ಲೋಕಕ್ಕಾಗಿ ಕರ್ತನ ಚಿತ್ತ ಪ್ರಕಟ ಮಾಡುವಂತದ್ದಾಗಿದೆ. For our personal life and our family life and our assembly, it has been revealed to us. ಜ್ಞಾನೋಕ್ತಿಗಳ ಪುಸ್ತಕ The book of Proverbs, 5 chapter ಮತ್ತು 3, 6ನೇ ವಾಕ್ಯ, ನೀತಿಮೊಳಿಗಳು 3ನೇ ಅಧ್ಯಾಯ verses 5 and 6. ಎಸ್ ಕನ್ನಡ ಓದ್ರಿ. Proverbs chapter 3 verse 5 and 6. 3ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಎಸ್ ನಿನ್ನ ಎಲ್ಲಾ ನಡವಳಿಕೆಯ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನ ಸರಾಗ ಮಾಡುವವನು. 5ನೇ ಮೆಟ್ಲು. Trust in the Lord with all your heart and lean not on your own understanding. In all your ways acknowledge him and he shall direct your paths. ಆತನು ನಮಗೆ ಎಲ್ಲ ಸಂಗತಿಗಳಲ್ಲಿ ನಮಗೆ ಆತನ ಚಿತ್ತವನ್ನು ತಿಳಿಯಪಡಿಸ್ತಾನೆ. He reveals everything to us. ಇಲ್ಲದೆ ಹೋದ್ರೆ Otherwise, ಏನೋ ಓದ್ತೀವಿ, we read something, ಏನೋ ಕೆಲಸ ಮಾಡ್ತೀವಿ, we work in something, ಯಾವಣ್ಣೋ ಮದುವೆ ಆಗ್ಬೇಕು ಅಂತಿರ್ತೀವಿ, we think of marrying someone, ಇನ್ಯಾವನೋ ಕಟ್ಕೊಂಡಿರ್ತೀವಿ, but we will get married to someone else. ಎಲ್ಲ ಗಜಿಬಿಜಿ ಆಗ್ತದೆ. This becomes a confusion in our lives. ಆದರೆ ಯಾವಾಗ ಈ ಮೆಟ್ಟಿಲುಗಳೆಲ್ಲ ಹತ್ತುಕೊಂಡು ಹೋಗುವಂತರಾಗಿದೆ, But when we pass through these stages, ಎಲ್ಲವೂ ಕೂಡ ಸ್ಪಷ್ಟವಾಗ್ತದೆ. everything will be clear. ನನ್ನ ಪ್ರಿಯ ದೇವಜನರ, ಕರ್ತನಾಗಾದ್ರೆ ಹೇಗೆ ತನ್ನ ಚಿತ್ತವನ್ನ ನಮಗೆ ಗೋಚರಪಡಿಸುವಂತ, Therefore, how does he reveal his ಬಹಳ will? ಸುಲಭವಾಗಿ ಅರ್ಥ ಮಾಡಿಕೊಡ್ರಿ. Very simply ದೇವರ understand these ಚಿತ್ತ ಅಂದ್ರೆ things. ಏನು? What is the will of God? ಇಷ್ಟೇ. ಯಾವುದನ್ನ ದೇವರು ಯೇಸು ಸ್ವಾಮಿ ಇಷ್ಟಪಡ್ತಾನೋ, ಯಾವುದನ್ನ ಯೇಸು ಸ್ವಾಮಿ ಮೆಚ್ಚಿಕೊಳ್ತಾನೋ, ಯಾವುದರಲ್ಲಿ ಯೇಸು ಸ್ವಾಮಿ ಸಂತೋಷ ಪಡ್ತಾನೋ, ಯಾವುದರಲ್ಲಿ ಯೇಸು ಕ್ರಿಸ್ತರಿಗೆ ಮಹಿಮೆ ಆಗ್ತದೋ ಅದೇ ದೇವರ ಚಿತ್ತ. What pleases God, what God rejoices in, and what brings him glory is the will of God. ಇದಕ್ಕೆ ಯಾವುದೋ ಒಂದು ದೊಡ್ಡ ಥಿಯಾಲಜಿಗೆ ಹೋಗಿ ಬರಬೇಕು ಅವಶ್ಯಕತೆ ಇಲ್ಲ. There's no need for you to go and study theology for this. ದೇವರ ಚಿತ್ತದ ಎಂಬುದಾಗಿ. What is the will of God? ನಿನ್ನ ಮಾತುಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ನಡತೆಗಳು ಇದನ್ನ ಯೇಸು ಸ್ವಾಮಿ ಮೆಚ್ಕೊಳ್ತಾನ? ಇದು ಯೇಸು ಸ್ವಾಮಿ ಮಹಿಮೆ ಉಂಟಾಗ್ತದ? ಇದು ಯೇಸು ಸ್ವಾಮಿ ಸಂತೋಷ ಪಡ್ತಾನ? ಯೇಸು ಸ್ವಾಮಿ ಭಲೆ ನಂಬಿಗ ಸಾತ ನನ್ನ ಮಗನೇ, ಭಲೆ ನಂಬಿಗ ನನ್ನ ಮಗಳೇ, ನಾನು ನಿನ್ನ ತೀರ್ಮಾನಗಳಲ್ಲಿ, ನಿನ್ನ ಆಲೋಚನೆಗಳಲ್ಲಿ ನಾನು ಸಂತೋಷ ಪಟ್ಟಿದ್ದೆ ಎಂಬುದಾಗಿ ಒಪ್ಪಿಕೊಳ್ತಾನ? ಅದು ದೇವರ ಚಿತ್ತ. Is the Lord happy with your conduct, with your words, with your deeds, with your work? Then this is the will of God. ಆದ್ರೆ ಮಾಡಬೇಕಾದ್ರೆ ನಿನಗೆ ಗೊತ್ತು ಇದನ್ನ ಖಂಡಿತ ದೇವರು ಮೆಚ್ಚಲ್ಲ. But if you have that guilty feeling in your heart, then you know that God is not happy with your conduct. ಅಯ್ಯೋ ದೇವರೇ ನಿನ್ನ ಚಿತ್ತ ಏನೋ, ದೇವ್ರ ನಿಶ್ಚಿತ ಕೇಳಿದ್ರೆ ನಿನ್ನಂತ ಕಳ್ಳ ಯಾರು ಇಲ್ಲ. And there is no meaning to ask God if there is the will of God in what you're doing, if there is guilt feeling in your heart. ಬಹಳ ಸುಲಭವಾಗಿ 3 ವಿಷಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. I will just reveal 3 things. ಮೊದಲನೇದಾಗಿ, first thing, ಯಾವಾಗ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ತಾ ಹೋಗೋತರಾಗಿದ್ದೇವೋ ಆ ದೇವರ ವಾಕ್ಯವೇ ನಿನಗೆ ಇರುವಂತ ದೇವರ ಚಿತ್ತವನ್ನ ಗೋಚರಪಡಿಸುವಂತದ್ದಾಗಿದೆ. When we continuously study the word of the Lord, the word of God reveals to you what the will of the Lord is. ದೇವರ ವಾಕ್ಯವು ದೇವರ ಚಿತ್ತವನ್ನ ನಮಗೆ ಪ್ರಕಟಪಡಿಸುತ್ತದೆ. The word of God reveals the will of God. ಯಾವಾಗ ನಾವು ದೇವರ ವಾಕ್ಯವನ್ನೇ ನಾವು ಧ್ಯಾನ ಮಾಡಲ್ವೋ, when you don't study and neglect the study of the word of God, ಯಾವಾಗ ನಾವೇ ಅಡ್ಡಿ ಮಾಡ್ತಾ ಇದ್ದೀವಿ ದೇವರ ಚಿತ್ತಕ್ಕೆ, then we bring a barrier to the will of God. ಎಷ್ಟೋ ಸಲ ನಮಗೆ ಎಲ್ಲದಕ್ಕೂ ಟೈಮ್ ಇರ್ತದೆ, ಬೈಬಲ್ ಓದೋ ಟೈಮ್ ಇರಲ್ಲ. Many times we have time for everything but not to study the word of God. ದೇವರ ಚಿತ್ತ ಮಾತ್ರ ಬೇಕು. But we want to know what the will of the Lord is. ಅದು ಈ ಸಭೆಯಲ್ಲಿ ಸಿಗಲ್ಲ. In this assembly you will not find that. ಕೆಲವು ಕಡೆ ಸಭೆಗಳಲ್ಲಿ ಸಿಗ್ತದೆ. In few assemblies you will find that. ಪಾಸ್ಟರ್ ಹೇಳ್ತಾರೆ ನನಗೆ ದೇವರು ದರ್ಶನ ಕೊಟ್ಟ, ಈ ರೀತಿ ಆಗ್ತದೆ. The pastor ಇವರು ಅಲೆಲೋಯ ಇಂಥ ಕಡೆ ಹೋಗ್ರಿ ನಿಮ್ಗೆ ಕೃಷಿ ಸಿಗುತ್ತೆ. The pastor will reveal the will of God, and this is not that kind of assembly. ಸತ್ಯವೇದ ತಿಳಿಸಲ್ಲ. The Bible will not reveal. ಅವನು ತಿಳಿಸ್ತಾನೆ. But the pastor will reveal. ಒಂದು ಕಡೆ ಪಾಸ್ಟರ್ ಕರ್ಕೊಂಡು ಹೋಗಿದ್ದೆ. Once I had gone to a pastor. ನಾನು ನಿನಗೆ ಒಂದು ಹೆಣ್ಮಗಳಿದ್ಲು. ಆ ಹೆಣ್ಮಗಳಿಗೆ, ಮಗಳೇ ನಾನು ನಿನಗೆ ಪ್ರವಾದನೆ ಹೇಳ್ತೀನಿ ಬಿಟ್ಟು ಶುರು ಮಾಡ ಪಾಸ್ಟರ್.
The pastor said, I will reveal the will of God to you. I will reveal a prophecy ಬರೋ to you. ವರ್ಷ ಇದೇ ಟೈಮ್ಗೆ ನಿನಗೆ ಮದುವೆ ಆಗಿರ್ತದೆ. Next year, the same time you will be married. ಆದ್ರೆ ಅವಳಿಗೆ ಆಗಲೇ ಮದುವೆ ಆಗಿ ಒಂದು ಮಗು ಇದೆ. But to that girl, she had already been married and there was already a child for ಈ her. ತರ ಬುಡುಬುಡಿಗಾಟ ಬೇಡ. So this kind of hypocrisy, ಊಟಾಟಿಕೆ ಬೇಡ. ದೇವರ ವಾಕ್ಯ ಸಜೀವವಾದದ್ದು. The word of God is living. ದೇವರ ವಾಕ್ಯನ ಧ್ಯಾನಿಸು. Study the word of the ದೇವರ Lord. ವಾಕ್ಯನ ಅಭ್ಯಾಸಿಸು. Practice it. ದೇವರ ವಾಕ್ಯ ತನ್ನ ಚಿತ್ತವನ್ನ ಅದನ್ನು ವ್ಯಕ್ತಪಡಿಸುತ್ತದೆ. The word of God reveals the will of God. ದೇವರ ವಾಕ್ಯ ಅದು ಯೇಸು ಸ್ವಾಮಿಯ ಹೃದಯ ರೀ. This word of God is the heart of Lord Jesus ಯೇಸು Christ. ಸ್ವಾಮಿಯ ಹೃದಯ ಮಿಡಿತವೇ ದೇವರ ವಾಕ್ಯ. This is the beating of the Lord of God. ಆತನು ದೇವರ Lord ವಾಕ್ಯ Jesus. ಸ್ವರೂಪನು. Because Jesus is in the form of a word. ಎರಡನೇದಾಗಿ Second, ದೇವರು ನಮಗೆ ಕೊಡುವಂತ ಸವಲತ್ತುಗಳೇ ಆತನ ಚಿತ್ತವನ್ನು ವ್ಯಕ್ತಪಡಿಸುತ್ತೆ. ದ ಪ್ರಾವಿಡೆನ್ಸಸ್ ಆಫ್ ಗಾಡ್. the providences of God reveals to us the will of God. ಉದಾಹರಣೆಗಾಗಿ, For example, ನೀವು ಪ್ರಾರ್ಥನೆ ಮಾಡ್ತೀರಾ, we pray, ದೇವರು ಕೊಡ್ತಾನೆ. God gives. ಕೆಲಸಕ್ಕಾಗಿ ಕೊಡ್ತಾ ಕೆಲಸ ಕೊಡ್ತಾನೆ. Pray for work and he gives you. ಮದುವೆಗಾಗಿ ಪ್ರೇಯರ್ ಮಾಡ್ತಾ ಮದುವೆಗಾಗಿ For marriage you pray and ಏನೇನೋ ಕೊಡ್ತಾನೆ. he enables, he gives that. ಮನೆಗಾಗಿ ಪ್ರಾರ್ಥನೆ ಮಾಡ್ತಾರೆ, ಮನೆ ಕೊಡ್ತಾನೆ. Pray for a house, he gives you a house. ಇದರ ಅಡಿಯಲ್ಲಿ ಇರೋದು ಏನು ಗೊತ್ತಾ? Underneath all these ನೀನು ಸಂತೋಷವಾಗಿರ್ಬೇಕೆಂಬುದು ಆತನ ಉದ್ದೇಶ. is that his ಅದೇ ಸಮಯದಲ್ಲಿ ಯಾತಕ್ಕಾಗಿ ದೇವರು ಇದೆಲ್ಲ ನೀನು ಮಾಡ್ತಾ ಇದ್ದಾನೆ? is that he wants you to be happy, but there is a reason. ನೀನು ನಿನ್ನ ಜೀವಿತದಲ್ಲಿ ಯೇಸು ಸ್ವಾಮಿಯ ಚಿತ್ತವನ್ನ ನೆರವೇರಿಸಬೇಕು. You should fulfill the will of God in your life. ಎಲ್ಲ ನಾನು ಬೇಕು ಎಂಬುದನ್ನು ತಕೊಂಡು ನೀನು ಕರ್ತನ ಚಿತ್ತವನ್ನ ನಿನ್ನ ಜೀವಿತದಲ್ಲಿ ನೆರವೇರಿಸದೆ ಹೋದ್ರೆ ಯಾವ ಪ್ರಯೋಜನ? If you receive all the blessings from God and do not work towards fulfilling the will of God, then there is no use. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಂದು ಕುಟುಂಬಕ್ಕೆ, ಪ್ರತಿಯೊಂದು ಸಭೆಗೆ ಯೇಸು ಕ್ರಿಸ್ತನ ಉದ್ದೇಶ ಇದೆ. There is a will of God in each and in your life, in your family life and in your assembly. ಅದಕ್ಕೋಸ್ಕರವಾಗಿ ಕರ್ತನು ನಿನ್ನ ಎಲ್ಲ ಅಗತ್ಯತೆಗಳನ್ನು ಪೂರೈಸುವಂತವನಾಗಿದ್ದಾನೆ. That is why the Lord fulfills all your desires and your ಉತ್ತರ plans. ಕೊಡುವಂತವನಾಗಿದ್ದಾನೆ. That is why he blesses you. ನಿನ್ನ ವಾಗ್ದಾನ ನೆರವೇರಿಸುವಂತವನಾಗಿದ್ದಾನೆ. That is why he fulfills his commandments. ಇವೆಲ್ಲವೂ ಕೂಡ ನೀನು ಕರ್ತನ ಚಿತ್ತವನ್ನ ಸ್ಪಷ್ಟವಾಗಿ ಕಂಡುಕೊಂಡು ನೆರವೇರಿಸೋದಕ್ಕೋಸ್ಕರ. It is so that you can understand the will of God and walk according to it. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. One example. ರಾಮಚಂದ್ರಪುರಕ್ಕೆ ನಾವು ಬರೋಕ್ಕೆ ಮುಂಚೆ ನಮ್ಮ ಉಮೇಶ್ ಚೆನ್ನಾಗಿ ಗೊತ್ತು. ನಾವು ಮರಿಯಪ್ಪನ ಪಾಳ್ಯದಲ್ಲಿ ನಾವು ರಾಜರೆಲ್ಲ ನಮ್ಮ ಜೊತೆ ಬಂದವರೆಲ್ಲ, ಕೆಲವರಿಗೆ ಹಳಬರು ಮಾತ್ರ ಕೆಲವು ಗೊತ್ತು. ರಾಮಚಂದ್ರಪುರದ ನಾವು ಮರಿಯಪ್ಪನ ಪಾಳ್ಯದಲ್ಲಿ ಸೇರ್ತಾ ಇದ್ದವು 1999ನೇ ವರ್ಷದಲ್ಲಿ. Before gathering in Ramchandrapura assembly, we used to gather in a place called Mariyappan Palya in the 90s. ನಾವು ಒಂದು ಮನೆಯಲ್ಲಿ ಶುರು ಮಾಡೋದು. We started in a house. ಮನೆಯಿಂದ ಒಂದು ಸ್ಕೂಲ್ಗೆ ಹೋದೋ. Then we went to a school. ಆ ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಹೋದೋ. We went to another school. ಇನ್ನೊಂದು ಸ್ಕೂಲಿಂದ ವಿಶ್ರಾಂತಿ ನಿಲಯಕ್ಕೆ ಹೋದೋ. We went to Vishranti Nilaya. ನಮಗೂ ಸಾಕಾಗೋಯಿತು. We were also very tired. ಅನೇಕರು ಮಾತಾಡೋಕೆ ಶುರು ಮಾಡಿದ್ರು. Many people started speaking about us. ಇವರೆಲ್ಲ ಅಲ್ಲಿ ಸುತ್ತಿ These people, they roam around here and there. ಕಡೆ ಸುತ್ತಿ ಕಡೆಗೆ Finally, ಸ್ಮಶಾನದಲ್ಲಿ ಆರಾಧನೆ ಮಾಡ್ತಾರೆ. they will go and worship the Lord in the graveyard. ಸಿಲೋವ ಸಹೋದರ ಸಭೆ ಯಾವುದು ಅಂದ್ರೆ ಸ್ಮಶಾನದಲ್ಲಿ ಆರಾಧನೆ ಮಾಡುವ. So Siloam Brethren Assembly is the assembly that worships the Lord in a graveyard. This is what people were talking about us. ನಮ್ಗೆ ಬಹಳ ದುಃಖ ಆಯಿತು. This really brought pain to our hearts. ಬಹಳ ನೋವಾಯಿತು. ಪ್ರಾರ್ಥನೆ ಮಾಡ್ತಾ ಬಂದು We were praying. ದೇವರೇ, ನಾವು ವಿಶ್ರಾಂತಿ ನಿಲಯ ಬಿಟ್ಟು ಹೋದ್ರೆ ನಮಗೆ ಸ್ವಂತ ಬಿಲ್ಡಿಂಗೇ ಹೋಗ್ಬೇಕು, ನಾವು ಬೇರೆ ಕಡೆ ಹೋಗ್ಬೇಕು. If we, from the time we leave Vishranti Nilaya, Lord, please provide us a place of our own. ನಮ್ಮ ಹತ್ರ ಹಣ ಇಲ್ಲ. We do not have money. ಆದ್ರೆ ಸೇವೆ ಮಾಡ್ಬೇಕಂತ ಭಾರ ಇದೆ. But we have the will to serve you. ಅನೇಕ ಅವಮಾನಗಳಾಗ್ತದೆ, ನೋವಿದೆ. There is suffering and pain and suffering all around us. ನಮಗೆ ಸಹಾಯ ಕೊಡು. Give up, please enable us, help us. ದೇವರ ಅದ್ಭುತವಾದ ರೀತಿ ನಮ್ಮ ಪ್ರಾರ್ಥನೆ ಉತ್ತರವನ್ನು ಕೊಟ್ಟ. God answered our prayers. ಇವತ್ತು ಒಂದು ದೊಡ್ಡ ಕಟ್ಟಡವನ್ನೇ, ಒಂದು 3 ಫ್ಲೋರ್ ಕಟ್ಟಡ ನಮಗೆ ಸ್ವಂತ. Today there is a 3-floor building in Ramchandrapura. ಅದರ ಒಟ್ಟು ಖರ್ಚು ನನಗೆ ಹೆಚ್ಚು ಕಮ್ಮಿ 34 ಲಕ್ಷ ಇತ್ತು. ನಮ್ಮ ಕೈಲಿ ಬರೀ 5 ಲಕ್ಷ ಕಲೆಕ್ಟ್ ಮಾಡೋಕ್ಕಾಯ್ತು ಅಷ್ಟೇ. The total estimated cost was 34 lakhs, but all we had only 5 lakhs. ಅದರ ಕಂಪ್ಲೀಟ್ ಮುಗಿಸುವ ಸಮಯದಲ್ಲಿ ನಮಗೆ ಕಲೆಕ್ಟ್ ಆಗಿದ್ದು 41 ಲಕ್ಷ. But the collected amount was 41 lakhs. ಖರ್ಚಾಗಿದ್ದು 40 ಲಕ್ಷ. The cost was 40 lakhs. 1 ಲಕ್ಷ ಉಳಿತು. 1 lakh remained. ಆ 1 ಲಕ್ಷದ ಚಂದಾಪುರ ಸಭೆ ಪ್ರಾರಂಭ ಆಗಿತ್ತು. In that 1 lakh we began Chandapura assembly. ಸರಿ, ಇಲ್ಲಿ ಶುರುವಾಯಿತು. ಇಲ್ಲೂ ಕೂಡ ತೋಟದಲ್ಲಿ ಶುರು ಮಾಡೋದು. ಆ ಕಡೆ ಹೋಗಿ ತೋಟ ರೊಕ್ಕ ಬನ್ರಿ ಹೆಂಗಿದೆ ಅಂತ. Here also we started gathering in a farm. ತೋಟದಲ್ಲಿ ಪ್ರಾರಂಭ ಆಯಿತು. Started in a farm. ತೋಟದಲ್ಲಿ ಪ್ರಾರಂಭ ಆಗಿ ಕಡೆಗೆ ಇನ್ನೊಂದು ಕಡೆ ಆ ಇಗ್ಲೂರ್ಗೆ ಹೋದೋ. Then from the farm we went again to another place. ಅದಕ್ಕೂ ಮುಂಚೆ ನಮ್ಮ ಮನೇಲಿ ಮಾಡ್ತಾ ಇದ್ದೋ. From the go down, then we went to our houses.
ಮನೆಯಿಂದ ಕಡೆಗೆ ಇಗ್ಲೂರ್ಗೆ ಹೋದೋ. From houses again we went back to the godown. ಇಗ್ಲೂರಲ್ಲಿ ಚರ್ಚ್ ನಡೀತಾ ಇರ್ಬೇಕಾದ್ರೆ ಒಬ್ಬ ನುಗ್ಗಿ ಗಲಾಟೆ ಮಾಡ್ದ, ಸ್ಟಾಪ್ ಮಾಡ್ದೋ. While the assembly was going on, someone came and ಪ್ರಾಬ್ಲಮ್ ಆಯ್ತು, stopped the service. ಅಲ್ಲಿಂದ ನೆರಳೂರ್ಗೆ ಹೋದೋ. Then we went to Nerlur. ತಿರುಗಿ ನಮ್ಮ ಪ್ರಾರ್ಥನೆ ಮುಂದುವರಿತು. ದೇವರೇ, Then again we started praying. ಚಂದಾಪುರಕ್ಕೆ ನಮ್ಮ ಒಂದು ಸ್ವಂತ ಕಟ್ಟಡ ಕೊಡು. Give us our own building. ಕೊಟ್ಟನೋ ಕೊಟ್ಟಿಲ್ವೋ? Did ಯಾತಕ್ಕಾಗಿ? Why has he given us this building? ಫಸ್ಟ್ ಕ್ಲಾಸ್ ಆಗಿ ಬಿಲ್ಡಿಂಗ್ ಮಾಡ್ಕೊಂಡು ಚೆನ್ನಾಗಿ ಟೈಮ್ ಬಂದು ಚೆನ್ನಾಗಿ ಇಲ್ಲಿ ಆರಾಮ ಮಾಡ್ಕೊಂಡು ಹೋಗಿ ಬಿರಿಯಾನಿ ತಿರ್ಕೊಂಡು ಮಲ್ಕೊಳಕ್ಕೆ. Is it so that we can be comfortable in our own chairs and go back home and eat well and sleep? ಇವುಗಳ ಉದ್ದೇಶ ಕರ್ತನ ಚಿತ್ತ ನೆರವೇರಬೇಕು. It is so that his will, ಸೇವೆಯನ್ನ ಮಾಡಬೇಕು. his service. ಸಂದಾಪುರ ಪ್ರಾಂತ್ಯದ ಅನೇಕ ಆತ್ಮಗಳು ಕರ್ತನ ಕಡೆ ತಿರುಗಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಕರ್ತನ ಈ ಸಭೆಯನ್ನು ಇಟ್ಟಿದ್ದಾನೆ. That many souls might come to know the Lord. That is the reason that the Lord has given us. ನನ್ನ ಪ್ರಿಯ ದೇವ ಜನರೇ, My dear assembly, ಮೊದಲನೇದಾಗಿ ದೇವರ ವಾಕ್ಯ ಮುಖಾಂತರವಾಗಿ ಆತನ ಚಿತ್ತ ನಮಗೆ first through his word he reveals his will. ಎರಡನೇದಾಗಿ ನಮಗೆ ಕೊಡುವಂತ ಸವಲತ್ತುಗಳು ಅನುಕೂಲತೆ ನಿಮಿತ್ತವಾಗಿ ಆತನ ಚಿತ್ತವನ್ನು ಪ್ರಕಟಪಡಿಸ್ತಾನೆ. Second, through all his blessings and providences he reveals his will. ಮತ್ತು ಮೂರನೇದಾಗಿ And third, ಪರಿಶುದ್ಧಾತ್ಮನ ಮುಖಾಂತರವಾಗಿ ಕರ್ತನ ಚಿತ್ತ ವ್ಯಕ್ತವಾಗ್ತದೆ. through the revelation of the Holy Spirit, the will of the Lord will be revealed. 8ನೇ ಅಧ್ಯಾಯ 26, 27ನೇ ವಾಕ್ಯ, Romans 8 chapter 26, 1 ಯೋಹನ 5ನೇ ಅಧ್ಯಾಯ 14, 15ನೇ ವಾಕ್ಯಗಳು, 1 John chapter 4 verse 15, chapter 5, 1 John chapter 4 verse 5. ಇವುಗಳು ಕರ್ತನ ಆತ್ಮನ ನಡೆಸುವಿಕೆಯನ್ನ ತಿಳಿಯಪಡಿಸುವ. All these show how the Holy Spirit leads us. ನನ್ನ ಪ್ರಿಯ ದೇವ ಜನರೇ, My dear assembly, ಇವತ್ತು ನಮ್ಮ ಜವಾಬ್ದಾರಿ ಏನಾಗಿದೆ? today what is our responsibility? ದಯವಿಟ್ಟು ಒಂದು ವಾಕ್ಯನ ಎಲ್ಲರೂ ಕೂಡ ಎಲ್ಲಾ Let ಭಾಷೆಗಳು us all turn to this one verse. ಕೊಲೋಸ್ಯ ಬರೆದ ಪತ್ರಿಕೆ The book of Colossians, ಮೊದಲನೇ ಅಧ್ಯಾಯ chapter 1, 9 ರಿಂದ 12 ವಾಕ್ಯಗಳು. verses 9 to 12. 12 ವಾಕ್ಯಗಳು 4 ವಾಕ್ಯ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ಅತಿ ದೀರ್ಘವಾಗಿರ್ತಕ್ಕಂಥ ವಾಕ್ಯ ಇದೆ. This is a very prominent and long verse passage in the New Testament. ಒನ್ ಸೆಂಟೆನ್ಸ್. It is one sentence. ದಯವಿಟ್ಟು ಸೆಂಟೆನ್ಸ್ ಅನ್ನ ಓದ್ತೀನಿ, ಗಮನಿಸಿ. I will read and please pay attention. 9 ವಾಕ್ಯ. Colossians chapter 1 verse 9 to 12. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು, ಗಮನಿಸಿ, ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಒಂದೇ ಸೆಂಟೆನ್ಸ್. This is one sentence. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. This should be our prayer. ಏನದರ ಅರ್ಥ? What does that mean? ದೇವರೇ, ನಮ್ಮ ಈ ಸಭೆಯಲ್ಲಿ ಕೂಡಿಕೊಳ್ಳದ ಪ್ರತಿ ಒಬ್ಬೊಬ್ಬರು ಕೂಡ ಆತ್ಮಿಕವಾಗಿ ಬೆಳೆಯಬೇಕು. So that everyone gathered in the assembly should grow spiritually, grow in faith, ಪರಿಶುದ್ಧತ್ವದಲ್ಲಿ ನಿಲ್ಲಬೇಕು, grow in holiness, ಜಯದ ಜೀವಿತ ನಡೆಸಬೇಕು, to lead a victorious life. ದೇವರೇ, ನೀನು ಅವರನ್ನು ಆಶೀರ್ವದಿಸು, bless them, ಆಶೀರ್ವದಿಸು, bless them, O Lord. ಎಂಬುದಾಗಿ ಪ್ರಾರ್ಥನೆ ಮಾಡುವಂತವರಾಗಿರಬೇಕು. That should be our prayer. ಪ್ರತಿ ಒಬ್ಬೊಬ್ಬರು ಕೂಡ, everyone should ದೇವ ಜನರೇ, ಈ ಒಂದು ಪ್ರಾರ್ಥನೆಯಿಂದಲೇ ಈ ಒಂದು ವರ್ಷ ಪ್ರಾರಂಭಿಸುವಂತವರಾಗಿರಬೇಕು. begin this year with this prayer. ಅಪೊಸ್ತಲ ಇದೇ ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ chapter 4 12ನೇ ವಾಕ್ಯದಲ್ಲಿ ಗಮನಿಸಿ, verse 12. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಫಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೆ. Epaphras, he is praying. ದೇವರೇ, ಇವರೆಲ್ಲರೂ ಕೂಡ ನಿನ್ನ ಚಿತ್ತವನ್ನ ಗ್ರಹಿಸಿ that all may understand the will of God ಆ ಒಂದು ಚಿತ್ತದ ಪ್ರಕಾರ ನಿಲ್ಲಬೇಕು and stand in it perfectly. ಪ್ರೇರೆ, ಇವತ್ತು ನಾವು ಪ್ರಾರ್ಥನೆ ಮಾಡುವಂತರಾಗಿರಬೇಕು. My dear assembly, let us pray. ಬಂದಿರುವಂತ ಪ್ರತಿ ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಂತರಾಗಿರಬೇಕು. Let us pray for all those gathered here. ಎಲ್ಲಾ ರೀತಿಯಂತ ಕಪಟತ್ವ ಬಿಡೋಣ. Let us leave all hypocrisy aside. ಎಲ್ಲಾ ಅಸೂಯೆಯನ್ನು ಬಿಡೋಣ. Let us leave all our anger aside. ಎಲ್ಲಾ ಸ್ವಾರ್ಥತೆಯನ್ನು ಬಿಡೋಣ. Let us leave all our selfishness aside. ನಮ್ಮ ಪ್ರತಿಯೊಬ್ಬರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರೋಣ. Let us pray for our brothers and sisters. ದೇವರೇ, ಈಗ ನಿನ್ನ ಜೀವಿತ ನಮ್ಮಲ್ಲಿ ಪ್ರಜ್ವಲಿಸಲಿ ಎಂಬುದಾಗಿ ಪ್ರಾರ್ಥನೆ Let your life, O Lord, be a light in our lives. ಪ್ರತಿಯೊಬ್ಬರು ಕೂಡ ನಂಬಿಕೆಯಲ್ಲಿ ಬಲ
ಬಲವಾಗಿ ನಿಲ್ಲುವ ಹಾಗೆ ಪ್ರಾರ್ಥನೆ ಮಾಡೋಣ. Let us grow in our ಪ್ರತಿಯೊಬ್ಬರು faith. ಪರಿಶುದ್ಧರಾಗಿ ಜೀವಿಸುವ ಹಾಗೆ ಪ್ರಾರ್ಥನೆ ಮಾಡುವಂತವರಾಗಿರೋಣ. Let us pray so that we can lead a holy life. ಪ್ರತಿಯೊಬ್ಬರು ನಿನಗೆ ಸಮರ್ಪಣೆ ಮಾಡಿ ಕೂಡ ಜೀವಿತ ನಡೆಸುವ ಹಾಗೆ ಪ್ರಾರ್ಥನೆ Let us ಮಾಡುವಂತವರಾಗಿರೋಣ. pray so that our life can be surrendered to you. ಕೂಡ ಕರ್ತನ ಸೇವೆ ಮಾಡುವ ಹಾಗೆ So ಪ್ರಾರ್ಥನೆ that we can serve ಮಾಡುವಂತವರಾಗಿರೋಣ. you. ಪ್ರತಿಯೊಬ್ಬರು ಕೂಡ ಸರ್ವ ತ್ಯಾಗಕ್ಕಾಗಿ ನಮ್ಮನ್ನು To ಸಿದ್ಧಗೊಳಿಸುವಂತ be able to be sacrificial in our life. ಪ್ರತಿಯೊಬ್ಬರು ಕೂಡ ಪರಿಶುದ್ಧಾತ್ಮದ ತುಂಬಿಸಪಡುವ ಹಾಗೆ ಪ್ರಾರ್ಥನೆ To be ಮಾಡುವಂತವರಾಗಿರೋಣ. filled with the Holy Spirit. ದೇವರೇ ನಮ್ಮ ಬಲಹೀನತೆಯನ್ನು ತೆಗೆದು ಹಾಕು. Take away our weaknesses. ನಿನ್ನ ಬಲವನ್ನ ಕೊಡೆಂಬುದಾಗಿ ಪ್ರಾರ್ಥನೆ ಮಾಡೋಣ. Give us your strength. ನಿನಗಾಗಿ ಬೆಂಕಿಯಾಗಿ ಹತ್ತಿ ಉರಿಯುವ ಹಾಗೆ To burn for you. ನಮ್ಮನ್ನು ನಡೆಸು. Lead us in that way. ನನ್ನ ಪ್ರಿಯ ದೇವ ಜನರೇ, My dear assembly, ಒಂದು ವಾಕ್ಯವನ್ನು ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. I will reveal one very important verse to you. ನಾಶವಾಗುವಂಥ ಈ ಲೋಕಕ್ಕೆ ಉಜ್ಜೀವನಗೊಂಡಿರುವಂಥ ಸಭೆ ಮಾತ್ರವೇ ನಿರೀಕ್ಷೆ. Only a revived and living church can be able to rescue, is the only hope for the perishing world, perishing and dying world that is around us. ಅರ್ಥ ಆಗ್ತಿದ್ಯಾ? ಸಭೆ ಉಜ್ಜೀವನಗೊಂಡಾಗ ಮಾತ್ರವೇ Only when the church is revived ಲೋಕ ಉಳಿಯುವುದಕ್ಕೆ ಸಾಧ್ಯ. can it be, is the hope ನಮ್ಮ for the world. ಸಭೆ ಉಜ್ಜೀವನಗೊಂಡಾಗ ಮಾತ್ರವೇ Only when our church is revived ಚಂದಾಪುರ ಉಳಿಯುವುದಕ್ಕೆ ಸಾಧ್ಯ. will Chandapura survive. ಆದ್ದರಿಂದ Therefore, ನಾಶವಾಗುವಂತಹ ಈ ಲೋಕಕ್ಕೆ this world that is going through destruction ಉಜ್ಜೀವನಗೊಳ್ಳುತ್ತಿರುವಂತಹ ಸಭೆ ಮಾತ್ರವೇ ನಿರೀಕ್ಷೆ. can survive only when the church is revived. ನಾವು ಪ್ರಾರ್ಥಿಸುವಂತವರಾಗೋಣ. Let us pray. ದೇವರೇ, My dear, ನಮ್ಮ ಸಭೆಯನ್ನು ಉಜ್ಜೀವನಗೊಳಿಸು. revive our church. ನಮ್ಮ ಸಭೆಯನ್ನು ಉಜ್ಜೀವನ Revive our church.